ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಯಾವ ಬ್ಲೌಸ್ ಡಿಸೈನ್ಸ್ ಇಷ್ಟ ಆಯಿತು ಅಂತ ಒಂದು ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲ ಬ್ಲೌಸು ಕೂಡ ಅಮ್ಮ ಮಗಳದ್ದು ಇಬ್ಬದು. ಮಗಳದ್ದು 2 ಬ್ಲೌಸ್ನ ಕೊಟ್ಟಿದ್ರು, ಅಮ್ಮಂದು 3 ಬ್ಲೌಸ್ನ ಕೊಟ್ಟಿದ್ರು. ಎಲ್ಲ ಡಿಸೈನ್ ಚಾಯ್ಸು ಕೂಡ ಅವ್ರದ್ದೇ ಆಗಿತ್ತು. ಸ್ಲೀವ್ಸಿಗೆ, ಬ್ಯಾಕ್ಗೆ, ಫ್ರಂಟಿಗೆ ಎಲ್ಲದೂ ಕೂಡ ಅವರೇ ಡಿಸೈನ್ ಚಾಯ್ಸ್ ಮಾಡಿಸಿ ಕಳಿಸ್ಕೊಟ್ಟಿದ್ರು. ಅವ್ರು ಯಾವ ರೀತಿ ಹೇಳಿದ್ರು ಅದೇ ರೀತಿಯಾಗಿ ನಾನು ಕೂಡ ಸ್ಟಿಚ್ ಮಾಡಿದ್ದೀನಿ. ಎಲ್ಲ ಡಿಸೈನ್ಸ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು. ನನಗೂ ತುಂಬಾ ಖುಷಿ ಆಯಿತು. ತುಂಬ ಜನ ಸರ್ಚ್ ಮಾಡ್ತಿರ್ತೀರ ಯಾವ ರೀತಿ ಎಲ್ಲ ಸ್ಟಿಚ್ ಮಾಡಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೆಣ್ಮಕ್ಳಿಗೆಲ್ಲ ಹೆಲ್ಪ್ ಆಗುತ್ತೆ. ಮತ್ತು ಟೈಲರ್ಸ್ಗಳು ತುಂಬ ಜನ ಹೊಸ್ದಾಗಿ ಕಲ್ತು ನಾವು ಯಾವ ರೀತಿ ಎಲ್ಲ ಸ್ಟಿಚ್ ಮಾಡ್ಕೋಬೋದು ಅನ್ನೋ ರೀತಿ ಹುಡುಕ್ತಿರ್ತೀರ. ಅಂಥವ್ರಿಗೂ ಈ ವಿಡಿಯೋಸ್ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ಆದಷ್ಟು ನಿಮಗೆ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ, ಲೈಕ್ ಮಾಡಿ, ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಇದೊಂದು ಮೊದಲನೇ ಡಿಸೈನು. ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಕೆಳಗಡೆ ಬೀಡ್ಸು ಕೂಡ ಹಾಕಿದ್ದೀನಿ. ಸೀರೆ ಬಟ್ಟೆನ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಮಾಡಿಕೊಡಿ ಅಂತ ಹೇಳಿದರು. ನಾನು ಆವಾಗಲೇ ಹೇಳ್ದಾಗೆ ಎಲ್ಲ ಡಿಸೈನ್ ಚಾಯ್ಸು ಕೂಡ ಅವ್ರದ್ದೇ ಆಗಿತ್ತು. ಅವರಿಗೆ ಜಾಸ್ತಿಯಾಗಿ ಕ್ಲೋತ್ ನೆಕ್ಕೆ ಇಷ್ಟ ಅಂತೆ, ಹಾಗಾಗಿ ಕ್ಲೋತ್ ನೆಕ್ಕಲ್ಲಿ ಇರಲಿ ಅಂತ ಹೇಳಿದರು. ಕ್ಲೋತ್ ನೆಕ್ಕಲ್ಲೇ ಈ ರೀತಿ ಮಾಡಿ ಬಟನ್ ಕೂಡ ಮಾಡಾಕಿದ್ದೀನಿ. ಏನು ಸೀರೆ ಬಟ್ಟೆ ಇದೆ ಅದರಲ್ಲೇ ಬಟನ್ ಮಾಡ್ಕೊಂಡಿದ್ದೀನಿ. ನನ್ನ ಹತ್ರನೇ ಬಟನ್ ಮಾಡುವಂಥ ಮಿಷಿನ್ ಇರೋದ್ರಿಂದ ನನಗೆ ಯಾವುದು ಬಟನ್ ಬೇಕು ಅದೇ ಬಟ್ಟೆನ ನಾನು ಆದಷ್ಟು ಅವ್ರ ಸೀರೆ ಬಟ್ಟೆನ ತೊಗೊಂಡೇ ಕೆಲಸ ಮಾಡ್ತೀನಿ. ಬೇರೆ ಬಟ್ಟೆನೆಲ್ಲ ತಂದು ಆದಷ್ಟು ಜಾಸ್ತಿಯಾಗಿ ಸ್ಟಿಚ್ ಮಾಡೋಕ್ಕೆ ಹೋಗಲ್ಲ. ಏಕೆಂದರೆ ಅದು ಒಂದು ಸ್ವಲ್ಪ ಡಿಫ್ರೆಂಟ್ ಆದರೂ ಕೂಡ ಕೆಲವು ಕಸ್ಟಮರ್ ಒಪ್ಪಲ್ಲ. ಹಾಗಾಗಿ ಅವ್ರ ಸೀರೆನ ಸ್ವಲ್ಪ ಕಟ್ ಮಾಡಿಕೊಂಡು, ತುಂಬ ಜನ ಕೇಳ್ತಿರ್ತೀರ ನಾನು ಸೀರೆನ ಕಟ್ ಮಾಡ್ಕೊಂಡು ಡಿಸೈನ್ ಮಾಡಿದೆ ಅಂತ ಹೇಳಿದಾಗ, ಆ ರೀತಿ ಮಾಡ್ಕೊಳ್ಳೋದ್ರಿಂದ ನನಗೆ ಕಮ್ಮಿ ಬರಲ್ವಾ, ಮತ್ತು ಸೀರೆ ಏನೋ ಆಗಲ್ವಾ, ಉಟ್ಕೋಬೋದಾ, ತೊಂದರೆ ಆಗಲ್ವಾ, ಸಾಕಾಗುತ್ತಾ, ಈ ರೀತಿ ಎಲ್ಲ ತುಂಬ ಪ್ರಶ್ನೆಗಳನ್ನ ಕೇಳ್ತಿರ್ತೀರ. ನಾನು ಎಷ್ಟು ಜಾಸ್ತಿಯಾಗಿ ಏನು ಕಟ್ ಮಾಡ್ಕೊಳ್ಳಲ್ಲ. ಇವಾಗ ಒಂದು ನರ್ಗೆಲಿ ಏನು ಬರುತ್ತೆ ಅದರಲ್ಲಿ ಅರ್ಧ ಭಾಗನ ಕಟ್ ಮಾಡ್ಕೋತೀನಿ. ಒಂದು ನರ್ಗೆ ನಾವು ಏನು ನರ್ಗೆ ಹಿಡಿತೀವಿ ಸೀರೆನ, ಅದರಲ್ಲಿ ಒಂದು ಅರ್ಧ ಭಾಗನ ಕಟ್ ಮಾಡ್ಕೋತೀನಿ. ಆ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಏನೂ ತೊಂದರೆ ಆಗಲ್ಲ. ಆದಷ್ಟು ನನ್ನ ಹತ್ರ ಬರುವಂಥ ಕಸ್ಟಮರಿಗೆಲ್ಲ ಅದೇ ರೀತಿಯಾಗಿ ಮಾಡ್ತೀನಿ. ನಿಮಗೆ ಡಿಸೈನ್ ಮಾಡಬೇಕು ಅನ್ನೋಗಿರಿ ನೀವು ಸ್ವಲ್ಪ ಸೀರೆ ಬಟ್ಟೆನ ತೊಗೊಂಡೇ ಡಿಸೈನ್ ಮಾಡಿ. ಇದು ನೋಡಿ, ಇದು ಸೀರೆ ಬಟ್ಟೆ ಇರಲಿಲ್ಲ. ಏಕೆಂದರೆ ಸೀರೆ ಸೇಮ್ ಏನಿದೆ ಅದೇ ಕಲರ್ ಇತ್ತು, ಆದರೆ ಪಿಂಕ್ ಕಲರ್ ಫ್ಲವರ್ಸ್ ಬಂದಿತ್ತು. ಹಾಗಾಗಿ ಸಣ್ಣ ಸಣ್ಣದು ಫ್ಲವರ್ಸ್ ಥರ ಒಂಥರ ಬಟ್ ಥರ ಇತ್ತು. ಅದಕ್ಕೆ ಮ್ಯಾಚ್ ಆಗೋ ರೀತಿ ಸ್ವಲ್ಪ ಬಟ್ಟೆನ ತಂದೇನೆ ಸ್ಟಿಚ್ ಮಾಡಿಕೊಡಿ ಅಂತ ಹೇಳಿದ್ರು. ಇಲ್ಲ ನನ್ನ ಬಟ್ಟೆ ತರೋಕ್ಕಾಗಲ್ಲ, ನಿಮ್ಮ ಬಟ್ಟೆಲಿ ಏನಿದೆ ಅದನ್ನು ಮಾಡ್ಕೊಡೋ ಪ್ರಯತ್ನ ಮಾಡ್ತೀನಿ ಅಂದರೆ ಅವರಿಲ್ಲ, ಈಗಾದರೂ ಮಾಡಿ ತಂದುಕೊಡಿ ಪರವಾಗಿಲ್ಲ, ಸ್ವಲ್ಪ ಡಾರ್ಕ್ ಲೈಟ್ ಆದ್ರೂ ನಾನು ಅಡ್ಜಸ್ಟ್ ಮಾಡ್ಕೊತೀನಿ ಅಂತ ಹೇಳಿದರು. ಆದರೂ ಕೂಡ ಬಟ್ಟೆ ತಂದ ಮೇಲೂ ಕೂಡ ಕಸ್ಟಮರ್ನೇ ಅವ್ರನ್ನ ಬಂದು ನೋಡಿ ಅವ್ರು ಓಕೆ ಅಂದಮೇಲೆ ನಾನು ಸ್ಟಿಚ್ ಮಾಡಿದೆ. ಏಕೆಂದರೆ ಕೆಲವು ಕಸ್ಟಮರ್ ಸ್ಟಿಚ್ ಆದಮೇಲೆ ಇದು ಡಾರ್ಕ್ ಆಗಿದೆ, ಇದು ಲೈಟ್ ಆಗಿದೆ, ಈ ರೀತಿ ಕಂಪ್ಲೇಂಟ್ ಮಾಡೋಂಥ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡ್ಕೋತೀನಿ. ಇದು ಎಲ್ಲದೂ ಕೂಡ ಇವಾಗ ಮುಂದೆ ಏನು ತೋರಿಸ್ತೀನಿ ಇದೆಲ್ಲದೂ ಕೂಡ ಅವ್ರದ್ದೇ ಬಟ್ಟೆಲ್ಲ ನಾನು ಸ್ಟಿಚ್ ಮಾಡಿರೋದು. ಇದು ಬಾರ್ಡ್ರು ಬಂದಿತ್ತು ಬ್ಯಾಕ್ಗೆ, ಆ ಬಾರ್ಡ್ರನ್ನ ತಗೊಂಡು ಈ ರೀತಿಯಾಗಿ ಸ್ಟಿಚ್ ಮಾಡಿದ್ದೀನಿ. ಬ್ಯಾಕ್ ಡಿಸೈನು ಸ್ಲೀವ್ಸಿಗೆ ಏನು ಬಾರ್ಡ್ರು ಬಂದಿತ್ತು ಅಷ್ಟೇ ಹಾಫ್ ಸ್ಲೀವ್ಸೇ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ಅಷ್ಟೇ ಬಾರ್ಡ್ರು ಏನಿತ್ತು ಬೆನ್ನಿಗೆ ಮತ್ತು ಸ್ಲೀವ್ಸಿಗೆ ಬಾರ್ಡ್ರು ಬಂದಿರೋದನ್ನೇ ತೊಗೊಂಡು ಎಕ್ಸ್ಟ್ರಾ ಸಪ್ರೇಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ಡಿಸೈನ್ ಮಾಡೋದಕ್ಕೆಲ್ಲ ಸಪ್ರೇಟಾಗಿ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸಪ್ರೇಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಡಿಸೈನ್ ಮಾಡ್ತೀನಿ ನಾನು ಯಾವಾಗಲೂ ಕೂಡ. ನೋಡಿ, ಬ್ಯಾಕಿಗೆ ಈ ರೀತಿಯಾಗಿ ಡಿಸೈನ್ ಮಾಡಿದ್ದೀನಿ. ಸ್ಲೀವ್ಸಿಗೆ ಉದ್ದ ಇರೋದನ್ನು ಈಗ ಅಡ್ಡಡ್ಡ ಕೊಟ್ಟಿದ್ದೀನಿ. ಅವ್ರು ಇದೇ ರೀತಿ ಇರಲಿ ಅಂತ ಹೇಳಿದರು, ಹಾಗಾಗಿ ಈ ರೀತಿ ಅಡ್ಡಡ್ಡ ಕೊಟ್ಕೊಂಡಿದ್ದೀನಿ. ಎಲ್ಲ ಡಿಸೈನ್ಸು ಕೂಡ ತುಂಬಾ ಇಷ್ಟಪಟ್ಟರು. ನಿಮಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ತುಂಬ ಜನ ಬರೀ ಬಾರ್ಡ್ರು ಸೀರೆ ಬ್ಲೌಸ್ ಎರಡೂ ಒಂದೇ ಕಲರ್ ಇದೆ ಏನು ಡಿಸೈನ್ ಮಾಡೋದು ಅನ್ಕೋತೀರಾ. ಈ ರೀತಿ ಬಾರ್ಡ್ರಲ್ಲಿ ಕೂಡ ಡಿಸೈನ್ ಮಾಡ್ಕೋಬೋದು. ಇಲ್ಲ ಬಾರ್ಡ್ರ್ ಇಲ್ಲ ಅಂದರೆ ಸೀರೆ ಬಟ್ಟೆ ಕಟ್ ಮಾಡ್ಕೊಂಡು ಕೂಡ ಡಿಸೈನ್ ಮಾಡ್ಕೋಬೋದು. ಇಲ್ಲ ನಮಗೆ ಅದು ಎರಡೂ ಕೂಡ ಆಗಲಿಲ್ಲ ಅಂದರೆ ಈ ಥರ ನಾನು ಆವಾಗಲೇ ತೋರಿಸ್ದಾಗೆ ಒಂದು ಇದು ಬಟ್ಟೆನ ತಂದು ಕೂಡ ನಾವು ಅದಕ್ಕೆ ಮ್ಯಾಚ್ ಮಾಡಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಎಲ್ಲ ಐಡಿಯಾ ಬರುತ್ತೆ ಒಂದು ವಿಡಿಯೋನ ನೋಡಿದಾಗ. ತುಂಬ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಆಗುತ್ತೆ ಅನ್ಕೋತೀನಿ. ನೋಡಿ, ಇದು ಸೀರೆ ಬ್ಲೌಸ್ ಎರಡೂ ಕೂಡ ಒಂದೇ ಕಲರ್ ಇತ್ತು. ಬಾರ್ಡ್ರು ಮಾತ್ರ ಈ ರೀತಿ ಅಂಚು ಮಾತ್ರ ಈ ರೀತಿಯಾಗಿ ಗ್ರೀನಲ್ಲಿ ಬಂದಿತ್ತು. ಅದನ್ನೇ ಈ ರೀತಿ ಸ್ಲೀವ್ಸಿಗೂ ಕೂಡ ಫಸ್ಟಿಗೆ ಸಪ್ರೇಟಾಗಿ ಎರಡೂ ಬಾರ್ಡ್ರನ್ನ ಕಟ್ ಮಾಡ್ಕೊಂಡ್ಬಿಟ್ಟೆ. ಸ್ಲೀವ್ಸಿಗೆ ಬಂದಿರೋ ಬಾರ್ಡ್ರು ಮತ್ತು ಬ್ಯಾಕಿಗೆ ಬಂದಿರೋ ಬಾರ್ಡ್ರನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಒಂದು ವಿ ಶೇಪಲ್ಲಿ ಸ್ಟಿಚ್ ಮಾಡಿ ಸ್ವಲ್ಪ ಐ ಬಫ್ನ ಕೊಟ್ಟಿದ್ದೀನಿ ಸ್ಲೀವ್ಸಿಗೆ. ಆ ಬಾರ್ಡ್ರನ್ನ ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದಕ್ಕೆಲ್ಲ ಆದಷ್ಟು ಕ್ಯಾನ್ವಸ್ ಎಲ್ಲ ಏನು ಕೊಟ್ಕೊಂಡಿಲ್ಲ ಯಾವುದೇ ರೀತಿ. ಅದನ್ನು ನೀಟಾಗಿ ಸ್ಟಿಚ್ ಮಾಡಿ ಮೇಲ್ಗಡೆ ಅದೇ ಕಲರ್ ದಾರಾನ ಹಾಕ್ಕೊಂಡು ಬಾರ್ಡ್ರನ್ನ ಮೇಲ್ಗಡೆ ಸ್ಟಿಚ್ ಮಾಡಿದ್ದೀನಿ. ಆದಷ್ಟು ಈ ರೀತಿ ಬಾರ್ಡ್ರು ಲೇಸು ಎಲ್ಲದನ್ನು ಕೊಡುವಾಗ ಸೇಮ್ ಏನು ಕಲರ್ ನಾವು ಸ್ಟಿಚ್ ಮಾಡ್ತೀವಿ, ಇವಾಗ ಬ್ಲೌಸ್ ಕಲರ್ ದಾರಾನೇ ಹಾಕಿ ಸ್ಟಿಚ್ ಮಾಡಬೇಡಿ. ನಾವು ಯಾವ ಥರ ಲೇಸ್ ಕೊಡ್ತೀವಿ, ಯಾವ ಥರ ಬಟ್ಟೆ ಹಾಕ್ತೀವಿ ಆ ಥರ ಕಲರ್ ದಾರಾನ ಹಾಕ್ಕೊಂಡು ಸ್ಟಿಚ್ ಮಾಡೋದ್ರಿಂದ ಸಣ್ಣ ಪುಟ್ಟ ತಪ್ಪಾಗಿದ್ರು ಕೂಡ ಕಾಣಿಸಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮಧ್ಯ ಖಾಲಿ ಇತ್ತು ಅವ್ರು ಕಳಿಸಿರುವಂಥ ಡಿಸೈನಲ್ಲಿ, ಆಮೇಲೆ ಬೇಡ ಖಾಲಿ ಏನಾದರೂ ಹಾಕಿ ಅಂತ ಹೇಳಿದ್ರು. ಹಾಗಾಗಿ ಈ ರೀತಿ
ಅವರೇ ಹೇಳಿದ್ರಲ್ಲ ಅಂತ ಈ ರೀತಿ ಗ್ರೀನ್ ಕಲರ್ ಸ್ಟೋನ್ ಇರೋದನ್ನು ಈ ರೀತಿಯಾಗಿ ಮಧ್ಯೆ ಒಂದೇ ಒಂದು ಹಾಕಿದ್ರೆ ಚೆನ್ನಾಗಿರಲ್ಲ ಅನ್ನಿಸ್ತು. ಹಾಗಾಗಿ ಈ ರೀತಿ ಒಂದು 3ನ ಆ ರೀತಿಯಾಗಿ ಹಾಕಿದ್ದೀನಿ. ಅವರೇ ಈ ರೀತಿ ಇರಲಿ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಕೂಡ ಹೇಳಿದರು. ಅವರಿಗೆ ಹೇಳಿದ್ದೆ ಈ ರೀತಿ ಹಾಕ್ತೀನಿ ಅಂತ, ಹಾಕಿ ಅಂತ ಹೇಳಿದರು. ಕೆಲವು ಕಸ್ಟಮರು ನಾವು ಯಾವುದೇ ರೀತಿ ಮಾಡಿದ್ರು ಕೂಡ ಒಪ್ಪಲ್ಲ. ಹಾಗಾಗಿ ನಾನು ಕೆಲವೊಂದು ಕಸ್ಟಮರ್ಗಳಿಗೆ ಅವ್ರದ್ದೇ ಚಾಯ್ಸ್ ಮಾಡ್ಕೋತೀನಿ. ಯಾವುದೇ ಆಗಲಿ ಡಿಸೈನ್ ಆಗಿರ್ಬೋದು, ಈ ರೀತಿ ಸ್ಟೋನ್ ಹಾಕೋದಿರ್ಬೋದು, ಈ ಥರ ಒಂದು ಏನೇ ಒಂದು ಲೇಸ್ ಹಾಕೋದಿರ್ಬೋದು, ಅದನ್ನೆಲ್ಲ ಅವರನ್ನೇ ಕೇಳ್ಕೊಂಡಿರ್ತೀನಿ. ಏಕೆಂದರೆ ಸ್ಟಿಚ್ ಆದಮೇಲೆ ತುಂಬ ಜನ ಇದು ಬೇಡವಾಗಿತ್ತು ನಮಗೆ ಬಿಚ್ಚಿ ರೆಡಿ ಮಾಡಿಕೊಡಿ ಅಂತ ಕಂಪ್ಲೇಂಟ್ ಮಾಡೋದು ಜಾಸ್ತಿ. ಹಾಗಾಗಿ ಯಾರೆಲ್ಲ ಹೊಸ್ದಾಗಿ ಕಲಿತಿರ್ತೀರ ಅವರಾದರೂ ಅಷ್ಟೇ, ನೀವು ಆದಷ್ಟು ಪರವಾಗಿಲ್ಲ ಇದು ಚೆನ್ನಾಗಿ ಕಾಣಿಸ್ತಿದೆ ಒಂದು ಲೇಸ್ ಹಾಕ್ಬಿಡೋಣ ಅಂತ ನೀವು ಅಂದ್ಕೊಂಡು ಹಾಕ್ಬಾರ್ದು. ಅವರನ್ನು ಕೇಳಿನೇ ನಾವು ಕೆಲಸ ಮಾಡೋದ್ರಿಂದ ನಮಗೂ ಖುಷಿ, ಅವರಿಗೂ ಬೇಜಾರಾಗಲ್ಲ. ಇಲ್ಲಾಂದರೆ ಅವರಿಗೂ ಬೇಜಾರಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಆ ರೀತಿ ಆಗಿಬಿಡುತ್ತೆ ಕೆಲವೊಂದು ಸಲ. ನಾನು ಆದಷ್ಟು ಕೂಡ ಎಲ್ಲದನ್ನು ಕೂಡ ಕಸ್ಟಮರ್ನ ಕೇಳ್ಕೊಂಡೇ ಕೆಲಸ ಮಾಡ್ತೀನಿ, ಯಾವುದೇ ಕಸ್ಟಮರ್ ಆದರೂ ಕೂಡ. ಈ ಕಸ್ಟಮರು ಎಲ್ಲ ಡಿಸೈನ್ಸ್ ತುಂಬಾ ಇಷ್ಟಪಟ್ಟರು. ಇತ್ತೀಚೆಗೆ ಪರಿಚಯ ಆದಂಥ ಕಸ್ಟಮರು ಆದರೂ ಕೂಡ ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡು ತುಂಬಾ ಎಲ್ಲ ಡಿಸೈನ್ಸು ಕೂಡ ತುಂಬಾ ಇಷ್ಟಪಡ್ತಾರೆ. ಆದರೆ ಈ ರೀತಿ ಫ್ರಂಟುಗೆ, ಬ್ಯಾಕ್ಗೆ, ಸ್ಲೀವ್ಸಿಗೆಲ್ಲ ಡಿಸೈನ್ ಕೇಳ್ತಾರೆ ಯಾವಾಗಲೂ ಕೂಡ. ಅಷ್ಟೊಂದು ಬಿಟ್ಟರೆ ತುಂಬಾ ಖುಷಿಪಟ್ಟರು. ಎಲ್ಲದೂ ಕೂಡ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದೀರಾ ಅಂತ ಕೂಡ ಹೇಳಿದ್ರು. ನನಗೂ ತುಂಬಾ ಖುಷಿ ಆಯಿತು. ಟೋಟಲಾಗಿ ಇವರೆಲ್ಲ ಬ್ಲೌಸಿಂದ ನಾನು ಅವ್ರ ಹತ್ರ ತೊಗೊಂಡಂಥ ಅಮೌಂಟ್ ಬಂದು 2400 ರೂಪಾಯಿ ಆಗಿತ್ತು. ಇವಾಗ 5 ಬ್ಲೌಸ್ ಏನು ತೋರಿಸಿದ್ದೀನಿ ಎಲ್ಲ ಬ್ಲೌಸಿಗೂ ಕೂಡ ಅಮ್ಮ ಮಗಳದ್ದು ಇಬ್ಬರದ್ದು 5 ಬ್ಲೌಸಿಂದ ಸೀರೆ ಫಾಲು ಲೈನಿಂಗ್ ಎಲ್ಲ ನಾನೇ ಹಾಕಿ ಸ್ಟಿಚ್ ಮಾಡಿದ್ದೀನಿ. 2400 ರೂಪಾಯಿ ಅಮೌಂಟ್ನ ತೊಗೊಂಡಿದ್ದೀನಿ.